ಹೇಳ್ರಿ ನಿಮ್ ಪ್ರಾಬ್ಲಮ್ ಅಭಿಯಾನದ ಭಾಗವಾಗಿ ಸಿಂದಗಿ ಪಟ್ಟಣದ ವಾರ್ಡ್ ನಂಬರ್ 1ಕ್ಕೆ ಭೇಟಿ ನೀಡಿದ ಡಿಜಿಟಲ್ ಮೀಡಿಯಾ ತಂಡ. ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂತಂದ್ರೆ ಅತಿಶಯೋಕ್ತಿ ಆಗಲಿ. ಮುನ್ಸಿಪಾಲ್ಟಿ ಕೇಳಕ್ಕೆ ಹೋಗೋಣ, ನೀವು ಅಂತಲ್ಲೇ ಮನೆ ತೊಗೊಂಡ್ರೆ ನಮಗೆ ಕೇಳ್ತಾರೆ. ಸುಧಾರಗಳು ಅದಾರ, ಈ ರೋಡ್ ಯಾರು ಮಾಡೋಲ್ರಿ. ಅವಳ ಕ್ಯಾಸ್ರ ನಮ್ಮಂಥ ಮುದುಕಿಯರು ಬೀಳೋದು ಹೇಳೋದು. ವಾರ್ಡ್ ನಂಬರ್ 1ರ ಅಭಿವೃದ್ಧಿಗೆ ಇನ್ನೂ ಕಾಯುವಂತಾದ ಜನತೆ. ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿದ್ರೂ ಕೂಡ ಸಿಂದಗಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 1ರಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿಗೆ ಇನ್ನೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂಬ ಆರೋಪ ಸ್ಥಳೀಯರದಾಗಿದೆ. ವಾರ್ಡ್ನಲ್ಲಿ ಕುಡಿಯುವ ನೀರು, ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ಇನ್ನು ವಾರ್ಡ್ನ ಹಲವು ರಸ್ತೆಗಳು ಹದಗೆಟ್ಟಿದ್ದು ಗುಂಡಿಗಳಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರು ತೊಂದರೆ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಮಳೆ ಬಂದ ಸಂದರ್ಭದಲ್ಲಿ ಸಮಸ್ಯೆ ಮತ್ತಷ್ಟು ಗಂಭೀರವಾಗುತ್ತೆ ಅಂತ ಸ್ಥಳೀಯರು ಅಳಲನ್ನು ತೋಡಿಕೊಂಡಿದ್ದಾರೆ. 1ನೇ ಕ್ರಾಸ್ನ ರಸ್ತೆ ಸರ್, ಹೆಚ್ಚು ಕಡಿಮೆ ಈ ಏರಿಯಾ ಆಗಿ ಸುಮಾರು 30 ವರ್ಷ ಆಯಿತು. ಈ 30 ವರ್ಷಗಳಿಂದ ಇಲ್ಲಿನ ನಿವಾಸಿಗಳು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಕರೆಂಟ್ ಬಿಲ್, ವಾಟರ್ ಬಿಲ್ ಎಲ್ಲ ಥರನೂ ಕಟ್ತಾ ಇದ್ರು ಸರ್. ಈ ಏರಿಯಾಗಳಲ್ಲಿ ಯಾವುದೇ ಚರಂಡಿ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ಇದು ಬೇರೆ ಬೇರೆ ಏರಿಯಾಗಳು ಇತ್ತೀಚೆಗೆ ಆಗಿರ್ತಕ್ಕಂಥ ಏರಿಯಾಗಳಲ್ಲಿ ಅಂದರೆ ಲೇಔಟ್ಗಳಲ್ಲೆಲ್ಲ ಸರಿಯಾದಂಥ ರಸ್ತೆಗಳ ವ್ಯವಸ್ಥೆ ಇದೆ, ಆಮೇಲೆ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಇದೆ, ಚರಂಡಿಗಳ ವ್ಯವಸ್ಥೆ ಇದೆ. ಆದರೆ 30 ವರ್ಷ ಆದರೂ ಸಹ ಈ ಭಾಗದೊಳಗೆ ಒಂದು ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂತಂದರೆ ಅತಿಶಯೋಕ್ತಿ ಆಗಲಾರದು. ಇಲ್ಲಿನ ನೋಡ್ಬೋದು, ನೀವು ಇಲ್ಲಿ ಹಿಂದ್ಗಡೆ ನೋಡ್ಬೋದು, ರಸ್ತೆಯಲ್ಲಿ ಹೇಗೆ ಬೇಕಾದಾಗ ನೀರು ನಿಂತ್ಕೊಂಡಿದ್ದಾವೆ, ಚರಂಡಿ ನೀರುಗಳು ರಸ್ತೆಯಲ್ಲೇ ಬರ್ತವೆ. ಆಮೇಲೆ ಮನೆಯಲ್ಲೇ ತ್ಯಾಜ್ಯ ನೀರು ಎಲ್ಲ ರಸ್ತೆಗಳಲ್ಲೇ ನಿಲ್ಲುವಂಥದ್ದು, ಅದ್ರ ಮಧ್ಯದಲ್ಲೇ ವಾಹನಗಳು ತಿರುಗಾಡುವಂಥದ್ದು, ಮಕ್ಕಳು ಆಡುವಂಥದ್ದು. ಆಮೇಲೆ ಈ ಏರಿಯಾದಲ್ಲಿ ಈ ಒಂದು ಲೇಔಟ್ನಲ್ಲಿ ಎಲ್ಲಿಯೂ ಸಹ ಉದ್ಯಾನವನಗಳು ಸಹ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಇದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂತಹ ಒಂದು ಸ್ಥಳ ಆಗಿದೆ ಇದು. ಈ ಹಿಂದೆ ಡ್ರೈನೇಜ್ ಚರಂಡಿ ಮಾಡಿರೋದು ಯಾಕೆ ನಿಮ್ಮ ಕಡೆ ಆಗಲಿ? ಮೊದಲಿಂದನೂ ಇಲ್ಲಿ ಚರಂಡಿ ವ್ಯವಸ್ಥೆನೇ ಇರಲಿಲ್ಲ ಸರ್. ಇದು ಮೊದಲಿಗೆ ಇದು ಒಂದು ಇವರು ಮುನ್ಸಿಪಾಲ್ಟಿಯವ್ರು ಯಾವ ರೀತಿ ಪರ್ಮಿಷನ್ ಕೊಟ್ಟರು ಅನ್ನೋದೇ ಗೊತ್ತಿಲ್ಲ. ಅಲ್ಲಿ ಚರಂಡಿ ವ್ಯವಸ್ಥೆ ಇರಲಿಲ್ಲ, ಆಮೇಲೆ ಕರೆಂಟ್ ಇಲ್ಲ, ಲೈಟಿನ ವ್ಯವಸ್ಥೆನೂ ಇರಲಿಲ್ಲ. ಮುಂದೆ ಜನರ ಬೇಡಿಕೆಗೆ ತಕ್ಕಂತೆ ಒಂದಷ್ಟು ಮಾಡಿದಾರೆ ಹೊರತು ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಮಾಡಲೇ ಇಲ್ಲ ಸರ್. ಇಲ್ಲಿ ಇತ್ತೀಚೆಗೆ ಡ್ರೈನೇಜ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸುಮಾರು 5 ವರ್ಷಗಳಿಂದ ಕೆಲಸ ನಡೀತಾ ಇದೆ, ಕಾಮಗಾರಿ ಇನ್ನೂ ಪ್ರಗತಿಯಿಲ್ಲದೆ ಹೊರತು ಇನ್ನೂ ಪೂರ್ಣಗೊಳ್ತಾ ಇಲ್ಲ. ಹಾಗಾಗಿ ಡ್ರೈನೇಜಿನ ವ್ಯವಸ್ಥೆನೂ ಅಸ್ತವ್ಯಸ್ತವಿದೆ ಸರ್. ಸುಧಾರಗಳು ಅದಾರ, ಈ ರೋಡ್ ಯಾರು ಮಾಡೋಲ್ರಿ. ಅವಳ ಕ್ಯಾಸ್ರ ನಮ್ಮಂಥ ಮುದುಕಿಯರು ಬೀಳೋದು ಹೇಳೋದು. ಒಂದು ಕಾಲೇ ಮುರಿತ್ರಿ, ಒಂದು ಕೈಯೇ ಮುರಿತು. ಇನ್ನು ಪಟ್ಕನ್ ಬಿದ್ದಲ್ಲಿ ಜೀವ ಹೋಗ್ಬೇಕ್ರಿ. ಭಾಳ ತ್ರಾಸ ಆದ್ರಿ ಈ ರೋಡಿಗೆ. ಯಾರು ದಾದ ಮಾಡೋಲ್ರಿ ಸರ್. ಆ ಕೈ ಮುಗಿದು ಕಾಲು ಹಿಡ್ಕೋತೀವಿ. ಇದೆಷ್ಟು ರೋಡ್ ಮಾಡಿಬಿಡ್ರಿ, ಗಟ್ಟ ಹಾಕಿ ಗಟ್ಟಿ ಮಾಡಿಬಿಡ್ರಿ. ನಿಮ್ಗೇನು ಡಾಂಬರ್ ರೋಡ್ ಮಾಡೋಣಂಗಿಲ್ಲ ರೀ. ನೀರು ಮನೆಗಳ್ದಾಗ ಹೋಗಿ ಬಿಡ್ತಾವ. ಆ ಗಾಟ್ರಕ್ಕೂ ಇಲ್ಲ, ಪಾಟ್ರೂ ಇಲ್ಲ. ಆ ಬಿದ್ದ ನೀರು ಅಲ್ಲಿದ್ದು ಪಾರ ಈ ಕಡೆ ಹೋಗ್ತಾವ್ರಿ. ಅವ್ರು ನಮ್ಮ ಗಾಲ್ರಿ ಹೊಯ್ಕೋತಾರೆ. ನೀರು ಬಂದ ಮಳೆ ನೀರಿಗೆ ಏನು ಮಾಡ್ಬೇಕು ರೀ? ಹಿಡ್ಕೊಂಡು ಕುಂದ್ರದಾದ್ರಿ. ಒಂದು ಬಚ್ಚಲ್ ನೀರು ಹೋದ್ರು ಜಗಳನೇ. ಒಂದು ಯಾವ್ದಾದ್ರು ಕೈ ಮುಗಿದು ಕಾಲು ಹಿಡ್ಕೋತೀವಿ ನೋಡ್ರಿ. ಇದೊಂದು ಭಾಳ ಮೇಲೆ ಯಾವನೂ ಇಲ್ಲ, ಇಂದಾಗ ಗಂಡಸನೇ ಇಲ್ಲರಿ ಅಂತೇಳ್ರಿ. ನೌಕರಿದವ್ರಿಗೆ ಅಂತೀನ ನೀವು ಯಾತ್ರ ಹೆಣ್ಮಕ್ಳು ಸೀರೆ ಉಟ್ಕೋರಿ, ಗಂಡಸ್ರೇ ಇಲ್ಲ ತಂದೇನ್ರಿ ನಾ. ಅಲ್ಲಿ ಹಂಗೆ ಮಾಡ್ಕೊಂಡಾರ ಅವ್ರು ಮಾಡ್ಕೊಂಡ್ರಿ. ಸಿಂದಗಿ ನಗರದ ವಿಜಯಪುರ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಎದುರಿನ ಪಾರ್ವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಅತ್ಯುತ್ತಮ ಸೌಲಭ್ಯಗಳೊಂದಿಗೆ ಸಿಂದಗಿ ತಾಲೂಕಿನ ಜನತೆಗೆ ದಿನದ 24x7 ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟದ ತುರ್ತು ಚಿಕಿತ್ಸೆಯನ್ನ ನೀಡುತ್ತಿದೆ. ಇಲ್ಲಿ ಎಲುಬು, ಕೀಲು ನೋವು, ಮೂಳೆ ಮುರಿತ ಶಸ್ತ್ರಚಿಕಿತ್ಸೆ, ಜನರಲ್ ಮೆಡಿಸಿನ್, ಸುಸಜ್ಜಿತ ಐಸಿಯು ವ್ಯವಸ್ಥೆ ಹಾಗೂ ಪ್ರಸೂತಿ, ಬಿಳಿಮುಟ್ಟು ಸೇರಿದಂತೆ ಸ್ತ್ರೀ ರೋಗ ಸಂಬಂಧಿತ ಎಲ್ಲ ಸಮಸ್ಯೆಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಶ್ರೇಷ್ಠ ಮಟ್ಟದ ಆರೈಕೆ ಲಭ್ಯವಿದೆ. ನಮಸ್ಕಾರ ರೀ, ನಾನು ಡಾಕ್ಟರ್ ಅರ್ಜುನ್ ಗೊಟ್ಮುಂಡ್ಕಿ, CEO ಆಫ್ ಪಾರ್ವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಸಿಂದಗಿ. ನಮ್ಮ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಇದೆ ರೀ. ಇಲ್ಲಿ ಏನೇನು ಸವಲತ್ತು ಅದಾವ ಅಂತಂದ್ರೆ ಜನರಲ್ ಸರ್ಜರಿ ಆಗಲಿ, ಪ್ರಸೂತಿ ಮತ್ತು ಸ್ತ್ರೀ ರೋಗ ಆಗಲಿ, ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಆಗಲಿ, ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಆಗಲಿ, ಇನ್ನೂ ಅನೇಕ ಡಿಪಾರ್ಟ್ಮೆಂಟ್ಗಳು ನಮ್ಮ ಕಡೆ ಇದಾವ್ರಿ. ಮತ್ತು ಇನ್ನೊಂದು ಏನಾಗ್ತೈತಿ, 32 ಇನ್ಶೂರೆನ್ಸ್ ಕಂಪ್ನಿಗಳ ಜೊತೆ ನಮ್ದು ಟೈಅಪ್ ಐತ್ರಿ. ನಮ್ಮ ದಯಮಾಡಿ ಒಂದ್ಸರಿ ನಮ್ಮ ಹಾಸ್ಪಿಟಲ್ ಬಂದ್ಕರೆ ಒಂದ್ಸರಿ ವಿಸಿಟ್ ಕೊಡ್ರಿ. ಹೆಂಗೈತೆ ನೋಡ್ಕೊಂಡು ಎಲ್ಲಾ ಫೆಸಿಲಿಟಿ ಏನೇನು ಅದಾವ ನೋಡ್ಕೊಂಡ್ರೆ ನೀವು ಟ್ರೀಟ್ಮೆಂಟ್ ತಗೋಬಹುದ್ರಿ ನಮ್ಮ ಕಡೆ. ಈ ಆಸ್ಪತ್ರೆಯ ಸೌಲಭ್ಯಗಳ ಪ್ರಯೋಜನವನ್ನ ತಾಲೂಕಿನ ಸಮಸ್ತ ಜನತೆ ಪಡೆದುಕೊಳ್ಳಬಹುದಾಗಿದ್ದು, ಹೆಚ್ಚಿನ ವಿವರ ಮತ್ತು ಮಾಹಿತಿಗಾಗಿ 907-110-411 ಅಥವಾ 907-110-4222 ಸಂಖ್ಯೆಯನ್ನ ಸಂಪರ್ಕಿಸಬಹುದು.
ಸರ್ ಮನೆ ಕಟ್ಟಿ ನಾವು 10-12 ವರ್ಷ ಆಯ್ತು. ಒಂದು ನಿಮಿಷ ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಬಸವರಾಜ ಬಿರ್ಕುಂದ್ ಅಂತೇಳಿ ಸಾಕಿನ ಬೋರ್ಗೆ ತಾಲೂಕು ಸಿಂದಗಿ ಒಂದೇವಾಡಿ ವಾಸಿಗಳು ನಾವು ಒಂದೇವಾಡಿನಾಗ ಇರ್ತೀವಿ ರೀ. ಒಂದೇವಾಡಿನವರು ಇಲ್ಲಿ ಚರಂಡಿ ಇಲ್ಲ, ನಮ್ಮ ಮನೆ ಮುಂದೆ ಚರಂಡಿ ಇಲ್ಲ. ಇಲ್ಲಿ ಚರಂಡಿ ಅದಾವ್ರಿ, ಈ ಚರಂಡಿ ಮಾಡ್ಸ್ಯಾರ, ಯಾರು ಸ್ವಚ್ಛ ಮಾಡೋಕೆ ತಯಾರಿಲ್ಲ, ಯಾರು ಸ್ವಚ್ಛ ಮಾಡಿಸಲ್ಲ, ಯಾರು ಬರಲ್ಲ ರೀ, ಯಾರು ನೋಡಲ್ಲ. ಇಲ್ಲಿ ಮೇನ್ ಉದ್ದೇಶ ಏನದ, ಮತ್ತೊಬ್ರು ನಾವು ಇವರು ಹೊಡೆದಾಡ್ಬೇಕು. ಚರಂಡಿ ನೀರು ಮತ್ತೊಬ್ರು ಮನೆಯಿಂದ ಹೋಗಿ ನಿಂದಿರ್ತಾವೆ ನಮ್ಮ ಚರಂಡಿ ನೀರು. ಅದು ಏನು ಮಾಡ್ಬೇಕು ರೀ, ಚರಂಡಿದ ನೀರು ಅವರು ನಾವು ಹೊಡೆದಾಡ್ಬೇಕು. ಯಾರು ಕೇಳಕ್ಕೆ ತಯಾರಿಲ್ಲ, ಯಾರು ಹೇಳೋರು ಇಲ್ಲ. ಮುನ್ಸಿಪಾಲ್ಟಿಯವರು ಬರೋಲ್ಲ, ರೋಡೂ ಇಲ್ಲ ರೀ, ಚರಂಡಿ ಇಲ್ಲ, ಒಳ ಚರಂಡಿ ಇಲ್ಲ, ಯಾವುದು ಏನು ಇದನ್ನು ಇಲ್ರಿ. ಇಲ್ಲಿ ನಾವು ಮುನ್ಸಿಪಾಲ್ಟಿ ಕೇಳಕ್ಕೆ ಹೋಗೋಣ, ಏನಂತಾರೆ ಮುನ್ಸಿಪಾಲ್ಟಿ ಕೇಳಕ್ಕೆ ಹೋಗೋಣ, ನೀವು ಅಂತಲ್ಲೇ ಮನೆ ತೊಗೊಂಡ್ರೆ ಅದು ನಮಗೆ ಕೇಳ್ತಾರೆ ಹೊಳ್ಳಿ ಮುನ್ಸಿಪಾಲ್ಟಿ ಅವ್ರಿಗೆ. ಮತ್ತು ಇನ್ನೇನು ಉದ್ದೇಶ ಏನು ಹೇಳ್ಬೇಕು ರೀ ಅವ್ರಿಗೆ? 3-4 ಅರ್ಜಿ ಕೊಟ್ಟಿವ್ರಿ ನಾವು 5, ಅದು ಏನೂ ಮಾಡೇ ಇಲ್ಲ, ಯಾರು ಬಂದಿಲ್ಲ ರೀ, ಯಾರು ನೋಡಿಲ್ಲ. ಮತ್ತು ಎಲೆಕ್ಷನ್ ಬರ್ತಾರೆ, ಓಟ್ ಹಾಕಿಸ್ಕೋತಾರೆ, ಹೋಗ್ತಾರೆ, ಎಲ್ಲ ಮಾಡ್ತೀವಿ ಅಂತಾರೆ. ಆಮೇಲೆ ಯಾರು ಹೊಳೆ ಕೇಳಾಕ್ತಾರಿಲ್ಲ. ಅವರು ಒಂದೇ ವಾಡಿ ಎಲ್ಲಿದೆ ಅಂತ ನಮಗೆ ಕೇಳ್ತಾರೆ, ಅವ್ರಿಗೆ ಹೊಳ್ಳಿ ರೀ. ಕೇಳಿದ್ರೆ ಏನು ಉಪಯೋಗ ಇಲ್ಲ ಸರ್. ಅವ್ರು ಕೇಳಿದ್ರೆ ಅವ್ರಿಗೆ 2ನೇ ವಾರ್ಡ್ನವ್ರು ಕೇಳು, ನೀವು 1ನೇ ವಾರ್ಡಾಗದಿ ಇರ್ತಾರೆ. 1ನೇ ವಾರ್ಡ್ನವ್ರು ಕೇಳು, ನೀವು 3ನೇ ವಾರ್ಡಾಗದಿ ಇರ್ತಾರೆ. ಮತ್ತು ನಾವು ಎಲ್ಲಿದ್ದೀವಿ ಅವ್ರಿಗೂ ಗೊತ್ತದೆ, ಎಲ್ಲ ಗೊತ್ತಾರೆ ರೀ. ದಿನ ಮುನ್ಸಿಪಾಲ್ಟಿಗೆ ಮತ್ತು ಇದು ತುಂಬ್ತೀವಿ ರೀ, ಗರ್ಪಟ್ಟಿ ತುಂಬ್ತೀವಿ. ಓಟ್ ಹಾಕಿದ್ದು ಯಾರು ಇರ್ತಾರೆ ಇಲ್ಲಿ ಅವ್ರಿಗೆ ಹಾಕ್ತೀವಿ ರೀ. ನಾವು 1ನೇ ವಾರ್ಡ್ನೇ ರೀ. 1ನೇ ವಾರ್ಡ್ದವ್ರು ನಾವು ಕೇಳ್ತೀವಿ ರೀ, ನಮ್ಮ ಕಡೆ ಇಲ್ಲ, ನೀವು 3ನೇ ವಾರ್ಡಿಗೆ ಹೋರಿ, ನೀವು ಆ ಕಡೆ ಬರ್ತೀರಿ, ಹಿಂಗೆ ಅಂತಾರೆ. ಯಾರು ಕೊಂತಿ ಈಗ ಮತ್ತು ಎಲೆಕ್ಷನ್ ಬರ್ತಾವ, ಅವಾಗ ಏನು ನಿಮ್ಮ ನಿರ್ಧಾರಗಳು ಇದೇ ರೀತಿ ಆಯ್ತಂದ್ರೆ? ಹಾಂ, ಮತ್ತೆ ಏನು ಮಾಡಿದ್ರಿ? ಹಂಗೆ ಹಾಕೋದು, ಹಂಗೆ ಹೋಗೋದು, ಹಂಗೆ ಕೇಳ್ಕೊತ ಹೋಗೋದು, ಅವ್ರ ಕೂಡ ಜಗಳ ಮಾಡೋದು ಇಷ್ಟೇ ರೀ. ಮತ್ತೇನು ಯಾರು ಮಾಡಲ್ಲ, ಏನು ಮಾಡಲ್ಲ. ಅಲ್ಲ, ನೀವು ಓಟನ್ನು ಬಹಿಷ್ಕಾರ ಚರಂಡಿ ಮಾಡ್ಯಾರ, ಇಲ್ಲಿ ಚರಂಡಿ ಮಾಡ್ಯಾರ. ಅಲ್ಲ ಸರ್, ಅದಲ್ಲ, ನೀವು ಅವ್ರು ಹಿಂಗೆ ಕೆಲಸ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಓಟ್ ಬಹಿಷ್ಕರಿಸ್ತಿರೋ ಅಥವಾ ಮತ್ತೆ ಹಿಂಗೆ ಹಾಕೊಂಡ್ಕಿದ್ರೆ ಇಷ್ಟ ಸಮಸ್ಯೆಯಲ್ಲಿ ಕುಂದಿರ್ತಿರೋ ಅಂತ? ಮತ್ತೆ ಇಷ್ಟೇ ಸಮಸ್ಯೆ ನಡೀತಾರೆ. ಹಾಕೋದೇ ಇಲ್ಲ, ಓಟೇನೆ ಹಾಕಲ್ಲ. ಯಾರಿಗೆ ಹಾಕೋದಿಲ್ಲ ರೀ, ಓಟೇನೆ ಹಾಕೋದಿಲ್ಲ ನಾವು. ಓಟೆ ಹಾಕ್ಬಾರ್ದು. ಈ ಸರ್ ಬಂದ್ರೆ ನಾವು ಓಟೇನೆ ಹಾಕಲ್ರಿ ಯಾರಿಗೆ. ಬಂದ ಬಳಕ 2ನೇ ವಾರ್ಡ್ 3ನೇ ವಾರ್ಡ್ ಬರ್ತೀನಿ ಅಂತಾರೆ, ಹೌದು 1ನೇ ವಾರ್ಡ್ ಅಂತಾರೆ. ಹೌದ್ರಿ. ಮತ್ತೆ ನೀವು ಓಟ್ ಹಾಕೋ ನಿರ್ಧಾರ ಮಾಡಲಿ ಅಂದ್ರೆ ಏನು ಸಮಸ್ಯೆ ಬಗೆಹರಿಬೋದಲ್ಲ? ಅದು ಬಗೆಹರಿ ಅವ್ರು ಇದು ಮಾಡ್ಕೋಬೇಕ್ರಿ, ಅವ್ರು ಬಗೆಹರಿಸ್ಕೋಬೇಕು, ಅವ್ರು ಇದು ಮಾಡ್ಕೋಬೇಕು. ಅಂದ್ರೆ ಮಾಡಿದ್ರೆ ಏನು ಮಾಡಿದ್ರೆ ನಾವು ಹಾಕ್ತೀವಿ, ಇಲ್ಲ ಅಂದ್ರೆ ಹಾಕೋದಿಲ್ಲ. ಯಾರಿಗೆ ಓಟೆ ಹಾಕಲ್ಲ. ನಾವು ಎಸ್ಎಸ್ಎಲ್ ಹಂಗೆ ಬಿಟ್ಟಿವ್ರಿ, ನಾವು ಹೋಗಿಲ್ಲ, ಇಲ್ಲಿ ಓಟೆ ಹಾಕಿಲ್ಲ. ಒಂದು ಬೋರಿಗೆ ಅಂತ ಹೇಳ್ತಾರೆ, ನಮ್ಮ ಊರಾಗ ಬೋರಿಗೆ ಅಂತ ಹೇಳ್ತಾರೆ, ಒಂದು ಸಿಂದಿಗೆ ಅಂತ ಹೇಳ್ತಾರೆ. ಅಲ್ಲಿ ಸಿಂದಿಗೆ ಮತ್ತು ಬೋರಿಗೆ ಹೋಗ್ಬೇಕ್ರಿ, ರೊಕ್ಕ ಕೊಟ್ಟು 30 ರೂಪಾಯಿ ಕೊಟ್ಟು ನಾವು ಚಾರ್ಜ್ ಮೇಲೆ ಹೋಗ್ಬೇಕು. ಅಲ್ಲಿ ಹೋಗೋದೇ ಇಲ್ಲ, ರೊಕ್ಕ ಇರೋದಿಲ್ಲ, ಇಲ್ಲಿ ಬೆಲೆಕ್ಕೆ ಏನು ಇರೋಲ್ಲ. ಮತ್ತು ಒಂದೊಂದು ಟೈಮ್ ಹಂಗೆ ಬಿಡ್ತೀವಿ ರೀ. ಮತ್ತು ಇನ್ನೇನು ಮಾಡೋದು? ಹಾಕ್ಯಾರ ಏನು ಉಪಯೋಗ ಅದ ರೀ ಅವ್ರಿಗೆ? ಈಗ ನೆಕ್ಸ್ಟ್ ಎಲೆಕ್ಷನ್ ಅದಕ್ಕಾರೆ ಬದ್ಧವಾಗಿರಿ, ಯಾರಿಗೆ ರೆಡಿ ಆಗ್ರಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆ ಬಗ್ಗೆ ಒಂದ್ಸತಿ ಶಾಸಕರ ಗಮನಕ್ಕೆ ತರಬೇಕಾಗಿತ್ತಲ್ಲ ತಂದೆ? ಶಾಸಕರ ಕಡೆ ಹೋಗಿಲ್ರಿ, ಅವ್ರು ಹೋಗೇ ಕೊಡೋದಿಲ್ಲ. ಶಾಸಕರಿಗೆ ಭೇಟಿ ಆಗಿಬಿಡಲ್ಲ, ಮುಂದೆ ಕೂತವ್ರು ನಾವು ಹೋಗಿ ಲೆಟ್ರ್ ತೊಗೊಂಡವ್ರು. ಶಾಸಕರ ಭೇಟಿ ಆಗಬೇಡ, ನಾಳೆಗೆ ಬಾ, ನಾಡ್ದು ಬಾ ಅಂತ ಹೇಳ್ತಾರೆ. ದಿನ ಹಂಗೆ ಹೇಳ್ತಾರೆ. ಒಂದ್ಸತಿ ನೀವು ಶಾಸಕರಿಗೆ ಭೇಟಿ ಆಗ್ರಿ ಸರ್. ಭೇಟಿ ಆಗ್ಲಿಕ್ಕೆ ಆಗೇ ಕೊಡಲ್ಲ ಅವ್ರು. ನಿಮ್ಮಂಥವ್ರು ಕೂತಿರ್ತಿರಲ್ಲ ಮುಂದೆ, ಅಂಥವ್ರು ಭೇಟಿ ಆಗೇ ಕೊಟ್ಟಿಲ್ಲ ನನಗೆ. ಭೇಟಿ ಆಗಿ ಕೊಟ್ಟಿಲ್ಲ. ನಾನು 2-3 ಸಲ ಹೋಗೀನಿ ಶಾಸಕರ ಬಳಿ, ಮನ್ಗಳವ್ರು ಇದ್ರು, ಅವಾಗ ಹೋಗೀನಿ ರೀ. ಅವಾಗ ಅವ್ರು ಭೇಟಿ ಆಗಿ ಕೊಟ್ಟಿಲ್ಲ ರೀ. ಮಿಲ್ಟ್ರಿ ಇಲ್ಲೇ ಬಂದು ಹೋದ್ ನನಗೆ ಕೇಳ್ತಾರೆ, ಹೊಳ್ಳಿ ನನಗೆ ಕೇಳ್ಯಾರಿ 2-3 ಸಲ. ಹೊಳ್ಳಿ ಬಿಟ್ಬಿಟ್ಟಿರಿ. ಮತ್ತೆ ನಾವು ಇವರು ಸಂಬಂಧ ನಾವೇ ಹೊಡೆದಿಡ್ಬೇಕು ಇಲ್ಲಿ ನಮ್ಮ ಚರಂಡಿ ವ್ಯವಸ್ಥೆಯೂ ಕೂಡ ಅವ್ಯವಸ್ಥೆಯಿಂದ ಕೂಡಿದ್ದು ಚರಂಡಿ ನೀರು ಸರಾಗವಾಗಿ ಹರಿಯದೆ ಸಮಸ್ಯೆ ಉಂಟಾಗುತ್ತಿದೆ. ಇದರಿಂದ ಸೊಳ್ಳೆ, ದುರ್ವಾಸನೆ ಸೇರಿದಂತೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳ ಆತಂಕವೂ ಕೂಡ ನಿವಾಸಿಗಳನ್ನ ಕಾಡ್ತಾ ಇದೆ. ನಗರಸಭೆಯಾಗಿ ಮೇಲ್ದರ್ಜೆಗೇರಿದ್ರೂ ಕೂಡ ನಮ್ಮ ವಾರ್ಡ್ಗೆ ಅಭಿವೃದ್ಧಿ ಯಾವಾಗ ಎಂಬ ಪ್ರಶ್ನೆಗಳು ವಾರ್ಡ್ ನಂಬರ್ 1ರ ನಿವಾಸಿಗಳು ಮಾಧ್ಯಮದ ಮೂಲಕ ಅಧಿಕಾರಿಗಳಿಗೆ ಮುಟ್ಟಿದೆ. ಈ ರೀತಿಯ ಇನ್ನಷ್ಟು ಸ್ಥಳೀಯ ಸುದ್ದಿಗಳು, ನಿಖರ ವರದಿಗಳು ಮತ್ತು ಜನಪರ ಅಭಿಯಾನಕ್ಕಾಗಿ ತಕ್ಷಣವೇ ಪ್ರಜಾಸಿಂಧು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಲೈಕ್ ಮತ್ತು ಹಾಗೂ ನಿಮ್ಮ ಅನಿಸಿಕೆಗಳು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.